ನಿಮ್ಗೇನಾದರೂ ಫೇಸಲ್ಲಿ ಓಪನ್ ಪೋರ್ಸ್ ಇದೆಯಾ, ಪಿಂಪಲ್ ಮಾರ್ಕ್ಸ್ ಇದೆಯಾ, ಸ್ಕಿನ್ ತುಂಬ ಆಯಿಲಿ ಅನ್ನಿಸ್ತಿದೆಯಾ, ಫೇಸ್ ತುಂಬ ಡಲ್ಲಾಗಿ ಕಾಣಿಸ್ತಿದ್ರೆ ಸೊ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಖಂಡಿತ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಪನ್ ಪೋರ್ಸ್, ಪಿಂಪಲ್ ಮಾರ್ಕ್ಸ್, ಡಲ್ ಸ್ಕಿನ್ ಇರೋರಿಗೆ ಇವತ್ತು ಒಂದು ಒಳ್ಳೆ ಸೆಲೆಬ್ರಿಟೀಸ್ ಯೂಸ್ ಮಾಡುವಂಥ ಒಂದು ವೈರಲ್ ಪ್ರಾಡಕ್ಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಸೆಲೆಬ್ರಿಟೀಸ್ ಅಷ್ಟೇ ಅಲ್ಲ, ಇನ್ಫ್ಲುಯೆನ್ಸರ್ಸ್ ಕೂಡ ಇದನ್ನೇ ಯೂಸ್ ಮಾಡ್ತಿದ್ದಾರೆ ಆ್ಯಂಡ್ ಕಾಮನ್ ಪೀಪಲ್ಸ್ ಕೂಡ ಜಾಸ್ತಿ ಜನ ಇದನ್ನೇ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ನಾನು ಕೂಡ 2 ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾ ಇರೋದು. ಸೊ ಅದು ಯಾವ ಪ್ರಾಡಕ್ಟ್, ಅದನ್ನ ಹೇಗೆ ಯೂಸ್ ಮಾಡೋದು, ಹೇಗೆ ಬೈ ಮಾಡೋದು, ಹೇಗೆ ಅಪ್ಲೈ ಮಾಡೋದು ಅಂತ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಓಪನ್ ಪೋರ್ಸ್ ಎಲ್ಲ, ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಇತ್ತು ಅಂದರೆ ಅವ್ರಿಗೆ ಈ ವಿಡಿಯೋನ ಮೊದಲು ಶೇರ್ ಮಾಡಿ. ಇವತ್ತು ನಾನು ರಿವ್ಯೂ ಕೊಡ್ತಾ ಇರೋದು ಪ್ಲಮ್ ಬ್ರ್ಯಾಂಡ್ ಅವರ ರೈಸ್ ವಾಟರ್ ನಿಯಾಸಿನಮೈಡ್ ಟೋನರ್. ಎಸ್, ಕಾಣಿಸ್ತಿರ್ಬೋದು ನಿಮಗೆ. ಒಂದ್ಸಗೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಟೋನರ್ನೇ ಎಲ್ಲ ಇನ್ಫ್ಲುಯೆನ್ಸರ್ಸ್ ಕೂಡ ಯೂಸ್ ಮಾಡ್ತಾ ಇರೋದು. ನಾನು ಕೂಡ 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇವಾಗಲೇ ಇದು ಇಷ್ಟು ಖಾಲಿ ಆಗಿಬಿಟ್ಟಿದೆ. ಇದು ಎಷ್ಟನೇ ಬಾಟಲ್ ಅಂತಲೂ ಗೊತ್ತಿಲ್ಲ ನನಗೆ, ಅಷ್ಟು ಯೂಸ್ ಮಾಡಿದ್ದೀನಿ ನಾನು. ಇಷ್ಟು ಖಾಲಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಇದು ಯಾವುದೇ ಒಂದು ಪೇಯ್ಡ್ ಪ್ರಮೋಷನ್ ಅಂತೂ ಅಲ್ವೇ ಅಲ್ಲ. ನಾನು 2 ವರ್ಷದಿಂದ ಯೂಸ್ ಮಾಡಿ ನಿಮಗೆ ಇವಾಗ ರಿವ್ಯೂ ಕೊಡ್ತಾ ಇರೋದು. ಸೊ ಇದದ್ದು ಪ್ಯಾಕೇಜಿಂಗ್ ನೋಡ್ಕೊಂಡು ಬರೋಣ ಬನ್ನಿ. ಗೈಸ್, ಇಲ್ಲಿ ನೋಡಿ, ರೈಸ್ ವಾಟರ್ ಆ್ಯಂಡ್ ನಿಯಾಸಿನಮೈಡ್ 3% ಟೋನರ್. ಅದ್ರ ಕೆಳಗಡೆ ಬಂದರೆ ಫಾರ್ ವಿಸಿಬ್ಲಿ ಟೈಟರ್ ಪೋರ್ಸ್ ಆ್ಯಂಡ್ ಬ್ರೈಟರ್ ಸ್ಕಿನ್ ಇನ್ 3 days ಅಂತ ಇದೆ. ನಾನು ಆವಾಗಲೇ ಹೇಳ್ದಂಗೆ ಇದು ನಮ್ಮ ಪೋರ್ಸ್ನ ಕಡಿಮೆ ಮಾಡುತ್ತೆ ಆ್ಯಂಡ್ ಸ್ಕಿನ್ನ ಬ್ರೈಟರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ 3 daysಲ್ಲೇ ಬ್ರೈಟರ್ ಆಗುತ್ತೆ. ಆ್ಯಂಡ್ ಇದ್ರ ಕೆಳಗಡೆ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತ ಇದೆ. ಇದು ಎಲ್ಲ ಥರದ ಸ್ಕಿನ್ ಟೈಪ್ಸ್ ಅವ್ರಿಗೂ ಯೂಸ್ ಆಗುತ್ತೆ. ಆಮೇಲೆ ಈ ಬಾಟಲ್ ಇರೋದು 150 ml ಇರೋದು. ಸೊ ನೆಕ್ಸ್ಟ್ ಬಂತು ಅಂದರೆ ಹೌ ಟು ಯೂಸ್ ಅಂತ ಇದೆ ನೋಡಿ ಇಲ್ಲಿ. ಕೀಪ್ ಐಸ್ ಕ್ಲೋಸ್ಡ್ ಆ್ಯಂಡ್ ಸ್ಪ್ರಿಟ್ಸ್ ದ ಟೋನರ್ ಆನ್ ಕ್ಲೆನ್ಸ್ಡ್ ಫೇಸ್ ಆ್ಯಂಡ್ ನೆಕ್, ಲೆಟ್ ಇಟ್ ಏರ್ ಡ್ರೈ, ಯೂಸ್ ಟ್ವೈಸ್ ಅ ಡೇ ಅಂತ ಇದೆ. ಐಸ್ ಹತ್ರ ನಾವು ಯೂಸ್ ಮಾಡಬಾರ್ದು ಇದು. ಆಮೇಲೆ ಐಸ್ನ ಕ್ಲೋಸ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಆ್ಯಂಡ್ ಇದು ಕ್ಲೆನ್ಸ್ ಮಾಡಾದ್ಮೇಲೆ ನೆಕ್ ಮತ್ತು ಫೇಸ್ಗೆ ಯೂಸ್ ಮಾಡಬೇಕಾಗತ್ತೆ. ದಿನದಲ್ಲಿ 2 ಸಲ ಯೂಸ್ ಮಾಡಬೇಕು. ನಾನು ಅವಾಗ ತಾನೇ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ವಾಟ್ಸ್ ಇನ್ ಅಂತ ಇದೆ ನೋಡಿ. ಇಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನು ಯೂಸ್ ಮಾಡಿದ್ದಾರೆ ಅನ್ನೋದನ್ನ ಕೊಟ್ಟಿರೋದು. ಸೊ ನೆಕ್ಸ್ಟ್ ಈ ಕಡೆ ಬಂದೆ ಅಂದರೆ ಇಲ್ಲಿ ಅವ್ರದ್ದು ವೆಬ್ಸೈಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು 440. ಆ್ಯಕ್ಚುಲಿ ನಾನು ಇದನ್ನ ತೊಗೊಂಡಿರೋದು 350 ಏನೋ ಸಮಥಿಂಗ್, ಬಿಕಾಸ್ ಅದು ಆಫರ್ ನಡೀತಾ ಇರುತ್ತೆ. ಅದ್ರ ಲಿಂಕ್ ಕೂಡ ನಿಮಗೆ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂದರೆ ನೀವು ಅಲ್ಲಿ ಬೈ ಮಾಡಿದ್ರೆ ನಿಮಗೆ ಆಫರಲ್ಲಿ ಕಡಿಮೆ ಸಿಗುತ್ತೆ. ಮಾಲ್ ಆಫರ್ಸ್ ನಡೆಯುತ್ತಾ ಇರುತ್ತೆ. ಸೊ ಈ ಟೋನರ್ ಅಂತೂ ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಸೊ ಇದ್ರ ಪ್ಯಾಕಿಂಗ್ ಹೇಗಿದೆ ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನಾನು ಇದರಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ಮೇನ್ಲಿಯಾಗಿ ಯೂಸ್ ಮಾಡಿರೋದು ರೈಸ್ ವಾಟರ್ ಆ್ಯಂಡ್ ನಿಯಾಸಿನಮೈಡ್. ಆ್ಯಕ್ಚುಲಿ ರೈಸ್ ವಾಟರ್ ಬಗ್ಗೆ ನಿಮ್ಗೆ ಎಲ್ರಿಗೂ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಇದು ನಮ್ಮ ಸ್ಕಿನ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಅದು ನಮ್ಮ ಸ್ಕಿನ್ನ ಡಲ್ನೆಸ್ ಕಡಿಮೆ ಮಾಡುತ್ತೆ ಆ್ಯಂಡ್ ಪಿಂಪಲ್ಸ್ ಮಾರ್ಕ್ಸ್ ಕಡಿಮೆ ಮಾಡುತ್ತೆ ಆ್ಯಂಡ್ ನಮ್ಮ ಸ್ಕಿನ್ ಕೂಡ ತುಂಬ ಬ್ರೈಟಾಗಿ ಕಾಣಿಸೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ನಿಯಾಸಿನಮೈಡ್ 3% ಇರೋದ್ರಿಂದ ಬಿಗಿನರ್ಸ್ಗಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನಾವು 5% 10% ನಿಯಾಸಿನಮೈಡ್ಗೆ ಹೋಗೋಕ್ಕಿಂತ ಮುಂಚೆ ಇದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಇದು ಆಯಿಲಿ ಸ್ಕಿನ್ ಇರೋರ್ಗಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ನಮ್ಮ ಫೇಸಲ್ಲಿರೋ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ ಇದು. ಆ್ಯಂಡ್ ಓಪನ್ ಪೋರ್ಸ್ ಕೂಡ ಖಂಡಿತವಾಗ್ಲೂ ಹೋಗುತ್ತೆ. ಸ್ಕಿನ್ನ ಬ್ರೈಟ್ನೆಸ್ ಮಾಡೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ಇದು. ಓವರಾಲ್ ಆಗಿ ಹೇಳಬೇಕು ಅಂತ ಅಂದರೆ ಈ ಪ್ರಾಡಕ್ಟ್ ನಮ್ಮ ಸ್ಕಿನ್ನ ಡಲ್ನೆಸ್ ಕಡಿಮೆ ಮಾಡುತ್ತೆ, ಬ್ರೈಟ್ನಿಂಗ್ ಮಾಡುತ್ತೆ ಆ್ಯಂಡ್ ಸ್ಕಿನ್ನಲ್ಲಿರೋ ಓಪನ್ ಪೋರ್ಸ್ ಕಡಿಮೆ ಮಾಡುತ್ತೆ ಆ್ಯಂಡ್ ಪಿಂಪಲ್ಸ್ ಮಾರ್ಕ್ಸ್ ಇದೆಲ್ಲ ಖಂಡಿತವಾಗ್ಲೂ ಕಡಿಮೆ ಆಗಿದೆ. ನಿಮಗಂತೂ ಖಂಡಿತವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ. ಇದು ನನಗೆ ವರ್ಕ್ ಆಗಿರೋದ್ರಿಂದ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು. ಸೊ ಮೊದಲೇ ಹೇಳಿದ್ದೀನಿ, ಇದು ಯಾವುದು ಪೇಯ್ಡ್ ಪ್ರಮೋಷನ್ ಅಲ್ಲ. ಇದ್ರ ಪ್ರೈಸ್ ಕೂಡ ನಿಮಗೆ ಆಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇದನ್ನ ನಾವು ಇವಾಗ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಇದನ್ನು ನಾವು ಫೇಸ್ ವಾಶ್ ಮಾಡಿದ್ಮೇಲೆ ಯೂಸ್ ಮಾಡಬೇಕು. ಫೇಸ್ ವಾಶ್ ಮಾಡ್ದೇ ಯೂಸ್ ಮಾಡಿದ್ರೆ ಇದರ ರಿಸಲ್ಟ್ ಬರೋಲ್ಲ. ಬಿಕಾಸ್ ನಾವು ಎಲ್ಲೋ ಹೊರಗಡೆ ತಿರುಗಾಡಿರ್ತೀವಿ ಆ್ಯಂಡ್ ಏನೋ ವರ್ಕ್ ಮಾಡಿರ್ತೀವಿ, ಅದರ ಡಸ್ಟ್ ಎಲ್ಲ ಸ್ವಲ್ಪನಾದರೂ ನಮ್ಮ ಫೇಸಲ್ಲಿ ಇರುತ್ತೆ.
ಸೊ ಆವಾಗ ಇದನ್ನು ನಾವು ಅಪ್ಲೈ ಮಾಡಿದ್ರೆ ಇದು ಖಂಡಿತವಾಗ್ಲೂ ರಿಸಲ್ಟ್ ಕೊಡೋದೇ ಇಲ್ಲ. ಆ್ಯಂಡ್ ಇದು ಅಪ್ಲೈ ಮಾಡಿದ ತಕ್ಷಣ ರಿಸಲ್ಟ್ ಬರಬೇಕು ಅಂತ ಅಂದರೆ ಆಗೋದೇ ಇಲ್ಲ. ಬಿಕಾಸ್ ಯಾವುದೇ ಒಂದು ಕ್ರೀಮ್ ಆಗಲಿ ಏನೇ ಒಂದು ಆಗಿರಲಿ ಹಚ್ಚಿದ ತಕ್ಷಣ ಯಾವತ್ತೂ ರಿಸಲ್ಟ್ ಬರೋದೇ ಇಲ್ಲ. ಸೊ ಅದನ್ನ ನಾವು ಕಂಟಿನ್ಯೂ ಆಗಿ ಮಿಸ್ ಮಾಡದೆ ಅಪ್ಲೈ ಮಾಡಬೇಕು, ಆವಾಗಲೇ ಅದು ರಿಸಲ್ಟ್ಸ್ ಬರೋದು. ಸೊ ಇದನ್ನ ಡೇ ಆ್ಯಂಡ್ ನೈಟ್ 2 ಟೈಮು ಯೂಸ್ ಮಾಡಬೇಕು. ಮಾರ್ನಿಂಗ್ ಫೇಸ್ ವಾಶ್ ಆಗಿದ ನಂತರನೇ ಯೂಸ್ ಮಾಡಬೇಕು. ನೈಟ್ ಮಲಗೋಕ್ಕಿಂತ ಮುಂಚೆ ಒಂದು 15 ಮಿನಿಟ್ಸ್ ಮುಂಚೆನೇ ಅಪ್ಲೈ ಮಾಡಬೇಕು. ಆ್ಯಂಡ್ ತುಂಬ ಜನ ಹಾಕಿರ್ತಾರೆ ಒಂದು ಸಲ ಯೂಸ್ ಮಾಡಿ ಫೇಸ್ ಬೆಳ್ಳಗಾಗುತ್ತೆ, ಹಾಗಾಗುತ್ತೆ, ಡಲ್ನೆಸ್ ಹೋಗುತ್ತೆ, ಒಂದೇ ಒಂದು ಸಲ ಯೂಸ್ ಮಾಡಿದರೆ ಅದು ಇದು ಅಂತ ಏನೇನೋ ಫೇಕ್ ನ್ಯೂಸ್ನ ಹಾಕಿರ್ತಾರೆ. ಸೊ ನೀವು ಅದಕ್ಕೆಲ್ಲ ತಲೆ ಕೊಡದೆ, ಆ್ಯಕ್ಚುಲಿ ನಾನು ಮೊದಲೇ ಹೇಳ್ದಂಗೆ ಯಾವ ಪ್ರಾಡಕ್ಟ್ಸ್ ಕೂಡ ಒಂದು ಸಲ ಯೂಸ್ ಮಾಡಿದ್ರೆ ಏನೂ ರಿಸಲ್ಟ್ಸ್ ಬರೋಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕೆ ನೀವೆಲ್ಲ ತಲೆ ಕೊಡದೆ ನಿಮ್ಮ ಸ್ಕಿನ್ಗೆ ಯಾವುದು ಸುಟೇಬಲ್ ಅನಿಸುತ್ತೋ ಅದನ್ನು ಯೂಸ್ ಮಾಡಿ. ಆ್ಯಂಡ್ ಇದು ನನಗೆ ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ. ನೀವು ಟ್ರೈ ಮಾಡಿ ನೋಡಿ, ಅಂದರೆ ಒಂದು ಮಂತ್ ಹಚ್ಚಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ನಿಮ್ಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ಹೇಳಿ. ನಿಮಗೆ ಸೂಟ್ ಆಗೋನಷ್ಟೇ ನೀವು ಹೇಳಿ. ನನಗೆ ಇದು ನಿಜವಾಗ್ಲೂ ವರ್ಕ್ ಆಗಿರೋದ್ರಿಂದ ನಾನು ನಿಮಗೆ ರೆಫರ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇದು ಇರಿಟೇಷನ್ ಅಂತೂ ಆಗೋದಿಲ್ಲ, ನೀವು ಖಂಡಿತವಾಗ್ಲೂ ಆರಾಮಾಗಿ ಯೂಸ್ನ ಮಾಡ್ಬೋದು. ಆ್ಯಂಡ್ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ನಂದು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಒಂದು ವೆಬ್ಸೈಟಿಗೆ ಕರ್ಕೊಂಡೋಗುತ್ತೆ. ಸೊ ಅಲ್ಲಿ ನಿಮಗೆ ಆರಾಮಾಗಿ ಬೈ ಮಾಡ್ಬೋದು, ಏನೇ ಪ್ರಾಬ್ಲಮ್ ಕೂಡ ಆಗಲ್ಲ. ಸೊ ನಿಮ್ಗೆ ಈ ಪ್ರಾಡಕ್ಟ್ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ ಯಾರಿಗಾದರೂ ಓಪನ್ ಪೋರ್ಸ್, ಪಿಂಪಲ್ಸ್, ಮಾರ್ಕ್ಸ್, ಡಲ್ನೆಸ್ ಏನೇ ಇತ್ತು ಅಂದರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಅವರಿಗೆ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ಬಗ್ಗೆ ರಿವ್ಯೂಸ್ ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡಿ. ನಾನು ಅದನ್ನು ಚೆಕ್ ಮಾಡಿಬಿಟ್ಟೆ ನಿಮಗೆ ರಿವ್ಯೂ ಕೊಡ್ತೀನಿ. ನಾನು ಹಾಗೆ ಸುಮ್ಮನೆ ಯಾವ ಪ್ರಾಡಕ್ಟ್ ಬಗ್ಗೆಯೂ ರಿವ್ಯೂಸ್ ಕೊಡೋಕ್ಕೆ ಹೋಗಲ್ಲ. ಚೆಕ್ ಮಾಡಿ ವರ್ಕ್ ಆಗುತ್ತೆ ಅನ್ನೋದು ಇದ್ರ ಮಾತ್ರ ಕೊಡ್ತೀನಿ. ಆ್ಯಂಡ್ ಮೊದಲೇ ಹೇಳ್ದಂಗೆ ಇದರಲ್ಲಿ ಯಾವುದೇ ಇರಿಟೇಷನ್ ಇರಲ್ಲ, ಏನೂ ಪ್ರಾಬ್ಲಮ್ ಇಲ್ಲ, ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಯಾವುದು ಬೇಕು, ಯಾವ ವಿಡಿಯೋ ಬೇಕು, ಯಾವುದ್ರ ಮೇಲೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.